ಈ ವಿಡಿಯೋದಲ್ಲಿ BCA ಸೆಕೆಂಡ್ ಸೆಮಿಸ್ಟರ್ಗೆ ಬರ್ತಕ್ಕಂಥ ಮತ್ತೊಂದು ಪೇಪರ್ ಯಾವುದಿರುತ್ತೆ ಅಂದರೆ ಡಿಸ್ಕ್ರೀಟ್ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ಸ್ ಅಂತ ಇರುತ್ತೆ. ನಾವು ಫಸ್ಟು DS ಇದೆ, ನೆಕ್ಸ್ಟು CPP ಇದೆ, ಅದ್ರ ಜೊತೆಗೆ ಇದು ಒಂದು ಪೇಪರ್ ಇರುತ್ತೆ ಡಿಸ್ಕ್ರೀಟ್ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ ಅಂತೇಳಿ. ಇದು ಮ್ಯಾಥಮೆಟಿಕ್ಸ್ ಪೇಪರು. ಈ ಮ್ಯಾಥಮೆಟಿಕ್ಸ್ ಪೇಪರು ಫಸ್ಟ್ ಸೆಮಿಸ್ಟ್ರಲ್ಲಿ ಕೂಡ ನೀವು ಕಲ್ತಿರ್ತೀರ. ಅದರ ಎಕ್ಸ್ಟೆನ್ಷನ್ ಅಥವಾ ಕಂಟಿನ್ಯೂಷನ್ ಪಾರ್ಟು ಇಲ್ಲಿ ಕಲಿತಾ ಹೋಗ್ತೀರಿ. ಬಟ್ ಫಸ್ಟ್ ಸೆಮಿಸ್ಟ್ರಲ್ಲಿ ಏನು ಮಾಡಿದಿರಿ ಅಂದರೆ, ಯಾರು PUCಯಲ್ಲಿ ಸೈನ್ಸ್ ಓದಿರ್ತಾರೋ ಅವರು ಅಕೌಂಟ್ಸ್ ಓದಿರ, ಯಾರು PUCನಲ್ಲಿ ಅಕೌಂಟ್ಸ್ ಓದಿರ್ತಾರೋ ಅಥವಾ ಕಾಮರ್ಸ್ ಓದಿರ್ತಾರೋ ಅವರು ಮ್ಯಾಥ್ಸ್ ಸಬ್ಜೆಕ್ಟ್ ಓದಿರ್ತೀರ. ಬಟ್ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಟೋಟಲ್ ಆಗಿ ಯಾವುದೇ ಬೈಫರ್ಗೇಷನ್ ಇರಲ್ಲ. ಎಲ್ಲ ಸ್ಟೂಡೆಂಟ್ಸು ಅಂದರೆ ಸೈನ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ಸ್ಟೂಡೆಂಟ್ಸ್ ಯಾರೇ ಆಗಿರ್ಬೋದು ಎಲ್ಲರೂ ಕೂಡ ಈ ಪೇಪರ್ನ ಓದ್ತಾರೆ. ಬಟ್ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಎಲ್ಲರೂ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಓದ್ತಾರೆ. ಈ ಪೇಪರು ಡಿಸ್ಕ್ರೀಟ್ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ಸ್ ಅಂತೇಳಿ ಈ ಪೇಪರ್ ಹೆಸರು. ಇಲ್ಲಿ ಯಾವ್ಯಾವ ಟಾಪಿಕ್ ಬರ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಯೂನಿಟ್ 1ನಲ್ಲಿ ದ ಫೌಂಡೇಶನ್ಸ್ ಅಂತ ಇದೆ. ಈ ಫೌಂಡೇಶನ್ಸ್ ಅಲ್ಲಿ ಇಲ್ಲಿ ಕೂಡ ನಮಗೆ ಟೋಟಲ್ 5 ಚಾಪ್ಟರ್ಸ್ ಇದಾವೆ. ಫಸ್ಟ್ ಅಲ್ಲಿ 2 ಕಾನ್ಸೆಪ್ಟ್, ಫೌಂಡೇಶನ್ ಅನ್ನೋದು ಒಂದು ಕಾನ್ಸೆಪ್ಟು, ನೆಕ್ಸ್ಟ್ ಬೇಸಿಕ್ ಸ್ಟ್ರಕ್ಚರ್ಸ್ ಅನ್ನೋದು ಒಂದು ಕಾನ್ಸೆಪ್ಟು. ಇಲ್ಲಿ ಏನ್ ಬರುತ್ತೆ ಅಂದ್ರೆ ಫೌಂಡೇಶನ್ ಅಲ್ಲಿ ಲಾಜಿಕ್ ಅಂಡ್ ಪ್ರೂಫ್ಸು, ಪ್ರಪೋರ್ಷನಲ್ ಲಾಜಿಕ್ಸು, ಅಪ್ಲಿಕೇಶನ್ ಆಫ್ ಪ್ರಪೋರ್ಷನಲ್ ಲಾಜಿಕ್ಕು, ಪ್ರಪೋರ್ಷನಲ್ ಇಕ್ವಿವ್ಯಾಲೆನ್ಸು, ಪ್ರೆಡಿಕೇಟ್ಸ್ ಅಂಡ್ ಕ್ವಾಂಟಿಫೈರ್ಸು, ನೆಸ್ಟೆಡ್ ಕ್ವಾಂಟಿಫೈರ್ಸು, ರೂಲ್ಸ್ ಆಫ್ ಇನ್ಫರ್ಮೆನ್ಸು, ಇಂಟ್ರೊಡಕ್ಷನ್ ಟು ಪ್ರೂಫ್ಸು, ಪ್ರೂಫ್ ಮೆಥಡ್ಸ್ ಅಂಡ್ ಸ್ಟ್ರಾಟಜಿ. ಫಸ್ಟ್ ಸೆಮಿಸ್ಟರ್ ಅಲ್ಲಿ ನಾವೇನು ಪ್ರಪೋರ್ಷನಲ್ ಲಾಜಿಕ್ ಅದು ಕಲ್ತಿರ್ತೀವೋ ಮ್ಯಾಥಮೆಟಿಕಲ್ ಲಾಜಿಕ್ ಅಂತ, ಆ ಕಾನ್ಸೆಪ್ಟ್ಗಳೇ ಇಲ್ಲಿ ರಿಪೀಟ್ ಆಗ್ತವೆ. ಅದೇ ರೀತಿ ಬೇಸಿಕ್ ಸ್ಟ್ರಕ್ಚರ್ಸ್ ಅಲ್ಲಿ ಸೆಟ್ಸು, ಫಂಕ್ಷನ್ಸು, ಸೀಕ್ವೆನ್ಸಸ್ಸು, ಸಮ್ಸು ಅಂಡ್ ಮ್ಯಾಟ್ರಿಸಸ್ಸು, ಸೆಟ್ಸ್ ಆಪರೇಷನ್ಸು, ಫಂಕ್ಷನ್ಸು, ಸೀಕ್ವೆನ್ಸಸ್ ಅಂಡ್ ಸಮೇಷನ್ಸು, ಮ್ಯಾಟ್ರಿಸಸ್. ಇದಿಷ್ಟು ನಮಗೆ ಯೂನಿಟ್ 1ನಲ್ಲಿ ಬರ್ತಕ್ಕಂಥ ಸಿಲೆಬಸ್. ಸೆಕೆಂಡ್ ಚಾಪ್ಟರ್ ಅಲ್ಲಿ ಬಂದ್ಬಿಟ್ಟು ನಮಗೆ ಏನಿದೆಯಪ್ಪ ಅಂದ್ರೆ ಕೌಂಟಿಂಗ್ ಬೇಸಿಕ್ಸ್ ಆಫ್ ಕೌಂಟಿಂಗ್, ಪಿಜನ್ ಹೋಲ್ ಪ್ರಿನ್ಸಿಪಲ್ ಇಂಪಾರ್ಟೆಂಟು, ನೆಕ್ಸ್ಟ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಬೈನಾಮಿಯಲ್ ಕೋಎಫಿಷಿಯೆಂಟ್, ಆಮೇಲೆ ಜನರೇಟಿಂಗ್ ಪರ್ಮಿಟೇಷನ್ ಅಂಡ್ ಕಾಂಪಿಟೇಷನ್. ಇದು ಸೆಕೆಂಡ್ ಚಾಪ್ಟರ್ ಅಲ್ಲಿ ಫಸ್ಟ್ ಕಾನ್ಸೆಪ್ಟು. ನೆಕ್ಸ್ಟ್ ಅಡ್ವಾನ್ಸ್ ಕೌಂಟಿಂಗ್ ಟೆಕ್ನಿಕ್ಸ್ ಅಂತ, ಅದರಲ್ಲಿ ರೆಕರೆನ್ಸ್ ರಿಲೇಷನ್, ಸಾಲ್ವಿಂಗ್ ಲೀನಿಯರ್ ರೆಕ್ರೇಷನ್ ಅಥವಾ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಅಂತೇಳಿ ಬರ್ತವೆ. ಇದಿಷ್ಟು ಸೆಕೆಂಡ್ ಚಾಪ್ಟರ್ ಬರ್ತವೆ. ನೆಕ್ಸ್ಟ್ ಯೂನಿಟ್ 3 ಅಲ್ಲಿ ಇಂಡಕ್ಷನ್ ಅಂಡ್ ರಿಕರ್ಷನ್, ಮ್ಯಾಥಮೆಟಿಕಲ್ ಇಂಡಕ್ಷನ್, ಅದಾದ್ಮೇಲೆ ರಿಕರ್ಷನ್, ಸ್ಟ್ರಕ್ಚರಲ್ ಇಂಡಕ್ಷನ್, ರಿಕರ್ಸಿವ್ ಅಲ್ಗಾರಿದಮ್ಸ್, ಪ್ರೋಗ್ರಾಮ್ ಕರೆಕ್ಷನ್ಸ್ ಅಂತೇಳಿ ಇದು ಥರ್ಡ್ ಚಾಪ್ಟರ್ ಫಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ರಿಲೇಷನ್ ಅಲ್ಲಿ ಪ್ರಾಪರ್ಟೀಸು, ಕಾಂಪೋಸಿಷನ್ ಆಫ್ ರಿಲೇಷನ್, ಕ್ಲೋಸರ್ ಆಪರೇಷನ್ ರಿಲೇಷನ್, ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂಡ್ ಪಾರ್ಟಿಷನ್, ಬೇಸಿಕ್ ಆಪರೇಷನ್ ಆನ್ ರಿಲೇಷನ್, ರೆಪ್ರೆಸೆಂಟಿಂಗ್ ರಿಲೇಷನ್. ಇದಿಷ್ಟು ನಮಗೆ ಯೂನಿಟ್ 3 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಯೂನಿಟ್ 4 ಅಲ್ಲಿ ಗ್ರಾಫ್ಸ್ ಅಲ್ಲಿ ಗ್ರಾಫ್ಸು, ಗ್ರಾಫ್ ಮಾಡೆಲ್ಸು, ಗ್ರಾಫ್ ಟರ್ಮಿನಾಲಜೀಸು, ಸ್ಪೆಷಲ್ ಟೈಪ್ಸ್ ಆಫ್ ಗ್ರಾಫ್ಸು ಲೈಕ್ ಗ್ರಾಫ್ ಐಸೋಮಾರ್ಫಿಸಮ್ ಅಂತ ಬರುತ್ತೆ, ಐಲರ್ ಅಂಡ್ ಹ್ಯಾಮಿಲ್ಟೋನಿಯನ್ ಪಾತ್ಸ್ ಅಂತ ಬರುತ್ತೆ, ಆಮೇಲೆ ಶಾರ್ಟೆಸ್ಟ್ ಪಾತ್ ಪ್ರಾಬ್ಲಮ್ಸ್ ಅಂತ ಬರ್ತವೆ, ಪ್ಲೇನರ್ ಗ್ರಾಫ್ಸ್, ಗ್ರಾಫ್ ಕಲರಿಂಗ್ ಅಂತೇಳಿ ಬರ್ತವೆ. ಇದಿಷ್ಟು 4th ಚಾಪ್ಟರ್ ಬರುತ್ತೆ. ನೆಕ್ಸ್ಟ್ ಯೂನಿಟ್ 5 ಅಲ್ಲಿ ಅರ್ಥಮೆಟಿಕ್ ಅಪ್ರೋಚ್ ಆನ್ ಗ್ರಾಫ್ ಥಿಯರಿ ಅಂತ ಬರುತ್ತೆ. ಇಲ್ಲಿ ನಾವು ಸ್ಪ್ಯಾನಿಂಗ್ ಟ್ರೀಸು, ಕನೆಕ್ಟರ್ ಪ್ರಾಬ್ಲಮು, ಮಿನಿಮಲ್ ಸ್ಪ್ಯಾನಿಂಗ್ ಟ್ರೀ, ಫಂಡಮೆಂಟಲ್ ಸರ್ಕ್ಯೂಟ್ಸು, ಕನೆಕ್ಟೆಡ್ನೆಸ್ ಅಂಡ್ ಕಂಪೋನೆಂಟ್ಸ್ ಆಫ್ ದ ಟ್ರಾವರ್ಸಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮು, ಶಾರ್ಟೆಸ್ಟ್ ಪಾತ್ ಫ್ರಮ್ ಎ ಸ್ಪೆಸಿಫೈಡ್ ವರ್ಟೆಕ್ಸ್ ಟು ಅನದರ್ ವರ್ಟೆಕ್ಸ್, ಜಕಾಸ್ಟ್ರಾ ಅಲ್ಗಾರಿದಮ್. ಇದಿಷ್ಟು ನಮಗೆ 5th ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಸಿಲೆಬಸ್ಸು. ನಮಗೆ ಇದ್ರ ಮೇಲೆ ಬುಕ್ ಬೇಕಾಗಿದ್ರೆ ಬುಕ್ಸು ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಂತೇಳಿ ಕೆನಾತ್ H. ರೋಸನ್ 7th ಎಡಿಷನ್ ಇದೆ. ಅದೇ ರೀತಿ ಇವೆಲ್ಲವೂ ಕೂಡ ಇರೋವು ಟೆಕ್ಸ್ಟ್ ಬುಕ್ಸು. ಇದರಲ್ಲಿ ಯಾವುದಾದ್ರೂ ನೀವು ತಗೊಂಡು ರೆಫರೆನ್ಸ್ ಯೂಸ್ ಮಾಡ್ಬೋದು. ನೆಕ್ಸ್ಟು ಬರೋ ವಿಡಿಯೋಸಲ್ಲಿ ನಾನು ಇದ್ರ ಮೇಲೆ ಡಿಸ್ಕ್ರೀಟ್ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ ಮೇಲೆ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಆ ವಿಡಿಯೋಸು ನಿಮಗೆ ಬೇಕಾಗಿತ್ತಪ್ಪ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೆಕ್ಸ್ಟ್ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಅವನ್ನ ನೋಡ್ಬೋದು. ಇದಿಷ್ಟು ಡಿಸ್ಕ್ರೀಟ್ ಮ್ಯಾಥಮೆಟಿಕಲ್ ಸ್ಟ್ರಕ್ಚರು. ಇದು ಮೇನ್ಲಿ VSKUB ಸಿಲೆಬಸ್ಸು. VSKUB ಬರ್ತಕ್ಕಂಥ ಸಿಲೆಬಸ್ ಬಗ್ಗೆ ಹೇಳಿದ್ದೀನಿ.